ಜೆಸಿಕಾ ಕಾಕ್ಸ್ ಫೆಬ್ರವರಿ 2, 1983ರಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಜಗತ್ತಲ್ಲೇ ಕೈಗಳಿಲ್ಲದ ಮೊಟ್ಟ ಮೊದಲನೆಯ ಪೈಲಟ್, ದ ವರ್ಲ್ಡ್ಸ್ ಫಸ್ಟ್ ಲೈಸೆನ್ಸ್ಡ್ ಆರ್ಮ್ಲೆಸ್ ಪೈಲಟ್ ಅಂತ ಆಂಗ್ಲದಲ್ಲಿ ಇವರಿಗೆ ಕರೀತಾರೆ. ಕೈಗಳಿಲ್ಲದ ಮೊಟ್ಟ ಮೊದಲನೆಯ ಟೈಕ್ವಂಡೋ ಬ್ಲ್ಯಾಕ್ ಬೆಲ್ಟ್ ಕರಾಟೆಯಲ್ಲಿ ಅಮೆರಿಕ ದೇಶಕ್ಕೆ ಸೇರಿದಂಥ ಇವರು ಹುಟ್ಟುವಾಗಲೇ ಒಂದು ಕಾಯಿಲೆಯಿಂದ ಕೈಗಳೇ ಇಲ್ಲದೆ ಹುಟ್ಟಿದ್ರಂತೆ. ಇವರು ಆದ್ಮೇಲೆ ವಿದ್ಯೆ ಅಂತ ನೋಡಿದಾಗ ಸೈಕಾಲಜಿಯಲ್ಲಿ ಅವರು ಡಿಗ್ರಿ ಮಾಡಿದ್ದಾರೆ. ಅರಿಜೋನಾ ಯೂನಿವರ್ಸಿಟಿಯಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಪಟ್ಟವನ್ನು ಪಡೆದಿದ್ದಾರೆ. ಜೆಸಿಕಾ ಕಾಕ್ಸ್ ಇವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ತಮ್ಮ ಕಾಲ್ಗಳಿಂದಲೇ ವಿಮಾನವನ್ನು ಓಡಿಸಿದಂತಹ ಒಬ್ಬರೇ ಪೈಲಟ್. 2012ರಲ್ಲಿ ಇನ್ಸ್ಪಿರೇಷನ್ ಅವಾರ್ಡ್ಸ್ ಫಾರ್ ವಿಮೆನ್ ಎಂಬಂಥ ಪ್ರಶಸ್ತಿಯನ್ನು ಪಡೆದಿರುವವರು. ಟಕ್ಸನ್ ವುಮನ್ ಆಫ್ ದ ಇಯರ್, ಆ ಒಂದು ವರ್ಷದ ಮಹಿಳೆ, ಶ್ರೇಷ್ಠ ಮಹಿಳೆ ಎಂದು ಪ್ರಶಸ್ತಿಯನ್ನು ಪಡೆದಿರೋರು. ಒಂದು ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥ ವ್ಯಕ್ತಿ ಜೆಸಿಕಾ ಕಾಕ್ಸ್. ಹೌದು ಫ್ರೆಂಡ್ಸ್, ತಮ್ಮ ಕಾಲ್ಗಳನ್ನು ಉಪಯೋಗಿಸಿ ತಮ್ಮ ದಿನನಿತ್ಯ ಜೀವನವನ್ನು ನಡೆಸಿ ಬರೋರೇ ಜೆಸಿಕಾ ಕಾಕ್ಸ್. ಎಲ್ಲರೂ ಏನು ಕೈಗಳಲ್ಲಿ ಟೈಪಿಂಗ್ ಮಾಡ್ತಾರೆ, ಇವರು ಕಾಲ್ಗಳಿಂದಲೇ ಟೈಪ್ ಮಾಡ್ತಾರೆ. ತಾವೇ ತಮ್ಮ ಕಾರಿಗೆ ಪೆಟ್ರೋಲ್ ಗ್ಯಾಸನ್ನು ಹಾಕ್ಕೊಳ್ತಾರೆ. ತಮ್ಮ ಕಣ್ಗಳಲ್ಲಿ ಕಾಂಟ್ಯಾಕ್ಟ್ ಲೆನ್ಸಸ್ನ ಅವರೇ ಕಾಲ್ಗಳಿಂದಲೇ ಅವರು ಹಾಕ್ಕೊಳ್ತಾರೆ. ಸ್ಕೂಬಾ ಡೈವರ್ ಇವರಾಗಿದ್ದಾರೆ. ಆತ್ಮೀಯರೇ, ಏನಿದು 3 ವರ್ಷದಲ್ಲಿ ಟ್ರೈನಿಂಗ್ ಮಾಡಿ ವಿಶ್ವದಲ್ಲಿ ಪ್ರಥಮ ವ್ಯಕ್ತಿ 10,000 ಫೀಟ್ ಮೇಲೆ ಪ್ರಥಮ ವಿಮಾನವನ್ನು ನಡೆಸಿದ್ದಾರೆ ನಮ್ಮ ಜೆಸಿಕಾ ಕಾಕ್ಸ್ ರವರು. ಇನ್ನು ಇವ್ರ ಬಗ್ಗೆ ಹೇಳ್ತಾ ಹೋಗ್ಬೋದು. ತಾವು 10 ವಯಸ್ಸಿರುವಾಗಲೇ ಬ್ಲ್ಯಾಕ್ ಬೆಲ್ಟ್ ತಗೋಬೇಕಂತ ಹೇಳಿ ಏನು ಕರಾಟೆ ತಿಳಿಯುವಂತಹ ಆ ಒಂದು ಟೈಕ್ವಂಡೋ ಎಂಬಂತಹ ಈ ಒಂದು ಮಾರ್ಷಲ್ ಆರ್ಟನ್ನು ಅವರು ಕಲಿಯಕ್ಕೆ ಪ್ರಾರಂಭಿಸಿದರು. ಜೆಸಿಕಾ ಕಾಕ್ಸ್ ಇವತ್ತು ಜಗತ್ತಲ್ಲಿ ಎಲ್ಲರಿಗೂ ಪ್ರೋತ್ಸಾಹ ನೀಡುತ್ತಾ 26 ದೇಶಗಳಿಗೆ ಹೋಗಿ ತಮ್ಮ ಭರವಸೆಯ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ತಮ್ಮ ಬಗ್ಗೆಯೇ ಒಂದು ಪುಸ್ತಕವನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಆಟೋಬಯೋಗ್ರಫಿಕಲ್ ಸೆಲ್ಫ್ ಹೆಲ್ಪ್ ಬುಕ್ ಡಿಸಾರ್ಮ್ ಯುವರ್ ಲಿಮಿಟ್ಸ್ ಎಂಬಂತಹ ಈ ಒಂದು ವಿಶಿಷ್ಟ ಪುಸ್ತಕ. ಎಂಥ ಸಾಧನೆಗಾರ ಅಲ್ವಾ ಇವರು ಜೆಸಿಕಾ ಕಾಕ್ಸ್. ಒಬ್ಬ ಮಹಿಳೆ, ಕೈಯಿಲ್ಲ, ಆದರೆ ಕೈ ಇದ್ದರೂ ಸಾಧಿಸಕ್ಕೆ ಆಗದಂತಹ ಹಲವಾರು ಸಾಧನೆಗಳನ್ನು ಮಾಡಿರುವಂತಹ ಮಹಿಳೆ. ಇವತ್ತು ಈ ಕಥೆಯನ್ನು ಕೇಳುವಾಗ ನಾವು ನಮ್ಮ ಕರಗಳನ್ನು ನೋಡ್ಕೋಬೇಕಾಗತ್ತೆ, ಒಂದು ಧ್ಯಾನ ಮಾಡಬೇಕಾಗತ್ತೆ. ಏನು ಈ ಕರಗಳನ್ನಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ? ಕರಗಳೇ ಇಲ್ಲದ ಈ ಒಬ್ಬ ವ್ಯಕ್ತಿ ಜೆಸಿಕಾ ಕಾಕ್ಸ್ ಇಷ್ಟೊಂದು ಸಾಧನೆಗಳನ್ನು ಮಾಡಿದ್ದಾರೆ. ನನ್ನ ಕರಗಳಿದ್ದು ನಾನು ಏನನ್ನು ಸಾಧಿಸಿದ್ದೀನಿ? ಫ್ರೆಂಡ್ಸ್, ಅಂಗವಿಕಲರು ಅಂತ ಹೇಳಿ ನಾವು ಅವರನ್ನು ಸೈಡಿಗೆ ಇಡೋಕ್ಕಾಗಲ್ಲ. ಹಲವಾರು ಬಾರಿ ಅವರು ಎಲ್ಲ ಅಂಗಗಳಿದ್ದರೂ ಕೂಡ ನಾವು ಏನು ಮಾಡದೆ ಸೋಮಾರಿಗಳ ಥರ ಇರ್ತೀವಿ. ಆದರೆ ಇವರು ನಮ್ಮೆಲ್ಲರಿಗೂ ಸವಾಲನ್ನು ನೀಡ್ತಾರೆ. ಎಸ್ ಫ್ರೆಂಡ್ಸ್, ಇವತ್ತು ನಮಗೆ ಭರವಸೆ ನೀಡ್ತಾ ಇರುವಂತಹ ಜೆಸಿಕಾ ಕಾಕ್ಸ್ ಇವರು ನಿಮ್ಮನ್ನು ನನ್ನನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ. ನಿನ್ನ ಜೀವನದಲ್ಲಿ ನೀನು ಏನು ಸಾಧಿಸಿದೆಯಾ? ಬೇರೆಯವ್ರಿಗೋಸ್ಕರ ಏನು ಮಾಡಿದೆಯಾ? ಜೆಸಿಕಾ ಕಾಕ್ಸ್ ಥರ ನಾವು ಕೂಡ ನಮಗೆ ನಾವು ಭರವಸೆ ಮೊದಲು ನೀಡ್ತಾ
ಇತರರಿಗೂ ಭರವಸೆ ನೀಡಿ ಜೀವಿಸುವ ಆ ಒಂದು ಜೀವನಕ್ಕಾಗಿ ನಾವೆಲ್ಲರೂ ಅಪೇಕ್ಷಿಸೋಣ. ಈ ದಿನ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಎಸ್ ಫ್ರೆಂಡ್ಸ್, ಲೆಟ್ಸ್ ಸ್ಪ್ರೆಡ್ ಹೋಪ್. ಭರವಸೆಯನ್ನು ಹರಡೋಣ.